ಸರ್ ಈಗ ಇವರು ಎಸಿಂಪ್ಟಮ್ಯಾಟಿಕ್ ಇದ್ದಾರೆ, ಅಂದರೆ ಚೆನ್ನಾಗಿದ್ದಾರೆ, ಈಗ ನಮ್ಮ ಥರನೇ ಇರೋದ್ರಿಂದ ಸೊ ರಿಕವರಿ ಚಾನ್ಸಸ್ಸು ಒಂದು 99% ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಆ ಸಿಂಪ್ಟಮ್ಸ್ ಯಾವುದೂ ಹೇಳ್ತಾ ಇಲ್ಲ. ನನ್ನ ಹಿಸ್ಟ್ರಿ ತೊಗೊಂಡಾಗಲೂ ಅಷ್ಟೇ ಇದಕ್ಕೆ ರಿಲೇಟೆಡ್ ಎರಡೇ ಹೇಳ್ತಾ ಇರೋದು. ಲಾಸ್ಟು 23 ಆಗಸ್ಟ್ 2025 ಪೇಯ್ನ್ ಅಬ್ಡಮನ್ ಅಂತ ಬಂದೆ ಅದು ಓದಿ ಅಲ್ಲೊಂದು ಸ್ಕ್ಯಾನ್ ಮಾಡಿಸಿದ್ದಾರೆ. ಅದರಲ್ಲಿ ಸ್ವಲ್ಪ ಲಿವರ್ ಫಂಕ್ಷನ್ಸ್ ವೇರಿಯೇಷನ್ ಅಂತ ಹೇಳಿದ್ದಾರೆ. ಈಗ ನಿನ್ನೆ ನಾನು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ನಾರ್ಮಲ್ ಆಗಿದೆ. ಸೊ ಮತ್ತು ಒಂದು ಲಾಸ್ ಆಫ್ ಎಪ್ಟೈಟ್ ಅಂತ ಹೇಳ್ತಾರೆ, ಇನ್ನೊಂದು ಜೊತೆಗೆ ಸೊ ಲಾಸ್ ಆಫ್ ಡೈಜೆಷನ್, ಜೀರ್ಣ ಆಗ್ತಿಲ್ಲ, ಟೇಸ್ಟ್ ಸಿಗ್ತಿಲ್ಲ, ಎರಡು ಹೇಳ್ತಾ ಇದ್ದಾರೆ. ಪೇಷಂಟು ನಾವು ಪ್ರಾಪರಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ 100% ರಿಕವರಿ ಆಗ್ತಾರೆ ಮ್ಯಾಮ್. ಎಷ್ಟು ದಿನ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ ಸರ್? ಈಗ ನಮಗೆ ಈಗ ರಿಪೋರ್ಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಟೆಸ್ಟ್ಗಳು ಬರಬೇಕು. ಬಂದ ಮೇಲೆ ಅವ್ರದ್ದು ನಾವು ಪ್ಲ್ಯಾನ್ ಮಾಡ್ತೀವಿ ಅಂತ. ಅಂದರೆ ಇವು ಲೈಕ್ ಸ್ಟೇಜಸ್ ಅಂತ ಇರುತ್ತೆ. ಸೊ ಅದೇ ಪೆಟ್ ಸ್ಕ್ಯಾನ್ ಬರಬೇಕು, ಅದೆಲ್ಲ ರಿಪೋರ್ಟ್ ಬರಬೇಕು. ಟ್ರೀಟ್ಮೆಂಟಲ್ಲಿ ಕೇಳ್ತಾ ಇದ್ದಾರೆ 15 ಡೇಸ್ಗೊಂದು ಕೋರ್ಸ್ ಇರುತ್ತೆ, 6 ಕೋರ್ಸ್ ಇರುತ್ತೆ, ಇಂಟರ್ಮೀಡಿಯೇಟ್ ಇರುತ್ತೆ, 8 ಇರುತ್ತೆ, ಕೀಮೋಥೆರಪಿನ, ರೇಡಿಯೋಥೆರಪಿನ, ಅದೆಲ್ಲ ಡಿಸೈಡ್ ಆಗೋದು ಒಂದು ರಿಪೋರ್ಟ್ಗಳ ಮೇಲೆ ಸರ್. ಸೊ ಹಾಗಾಗಿ ಹಾಸ್ಪಿಟಲೈಸೇಷನ್ ಅಂತ ಅಂದಾಗ ಇದರಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ಸ್ ಪ್ರಾಪರ್ ಡಯಾಗ್ನೋಸಿಸ್ ಬೇಕಂದರೆ 1 ವೀಕ್ ಬೇಕು. ಅದಾದಮೇಲೆ ಕೀಮೋ ಕೊಟ್ಟು ನೆಕ್ಸ್ಟ್ ಲೆವೆಲ್ಗೆ ನಾವು ನೋಡ್ಬೋದು. ಬೇಕಾಗುತ್ತೆ ಸರ್. ಜೊತೆಗೆ ಇದು ಫ್ರ್ಯಾಕ್ಚರ್ ಬೇರೆ ಇದೆಯಲ್ಲ, ಸೊ ಬೇರೆ ಓನ್ಲಿ ರಿಲೇಟೆಡ್ ಕ್ಯಾನ್ಸರ್ ಅಂತ ಅಂದರೆ ನಾವು ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಕೀಮೋ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ನೋಡಿ ಮನೆ ಕಳಿಸ್ಬೋದಿತ್ತು. ಫಸ್ಟ್ ಸ್ಟೇಜರ್ ಇದರಿಂದ ಮತ್ತು ಫ್ರ್ಯಾಕ್ಚರ್ ಇರೋದ್ರಿಂದ ಅವರು ಎದ್ದು ಓಡಾಡೋಕ್ಕಾಗಲ್ಲ. ಸೊ ಮನೆಯಲ್ಲಿ ಹೋಗಿ ಅವ್ರಿಗೆ ಲೈಕ್ ಬೇಸಿಕ್ ಥಿಂಗ್ಸ್ ಯೂರಿನ್ ಪಾಸ್ ಮಾಡಬೇಕಂತ ಅಂದರೆ ಕೆಥಡೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಇಲ್ಲಿ ಬೆಡ್ ಪಾನ್ ಕೊಡಬೇಕಾಗುತ್ತೆ, ಮತ್ತು ಇದೆಲ್ಲ ಕ್ಲಿಯರ್ ಇರೋದ್ರಿಂದ ಹಾಸ್ಪಿಟಲ್ ಒಂದು ಬೇಕಾಗುತ್ತೆ. ಇಲ್ಲ, ನಾನು ಅವ್ರಿಗೆ ಈ ವಿಷಯನ ಇನ್ನೂ ಅವರಿಗೆ ತಿಳಿಸಿಲ್ಲ. ಯಾಕೆಂದರೆ ಈಗ ಒಂದು 5 ನಿಮಿಷ ಮಾತಾಡಿದಾಗಲೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಮತ್ತು ಇನ್ನೂ ಮೂವಿಗೆ ಆ್ಯಕ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಈ ಥರದಲ್ಲಿ ನಿನ್ನೆ ರಾತ್ರಿ ಕೂತ್ಕೊಂಡು ಹೇಳಿದಾಗ ಅಂದರೆ ಸ್ವಲ್ಪ ಇಂಡೈರೆಕ್ಟಾಗಿ ಹೇಳಿದ್ದೀನಿ ಹೊರತು ಡೈರೆಕ್ಟಾಗಿ ಹೇಳಿಲ್ಲ. ಯಾಕೆ ಅಂದರೆ ಒಂದು ನಾನು ಹ್ಯೂಮನ್ ಬೀಯಿಂಗ್, ನಾನು ಮನುಷ್ಯ, ಮತ್ತು ಅವನು ನಾನು ತುಂಬ ನೋಡಿ ಬೆಳೆದವ್ರು, ನಾವೆಲ್ಲ ಹಳ್ಳಿಯಿಂದ ಬಂದಿರೋದು. ಸೊ ಹಾಗಾಗಿ ಜೊತೆಗೆ ನನ್ನ ಜೊತೆ ತುಂಬ ಒಡನಾಟ ಇದೆ. ನನ್ನ ಚೇಂಬರಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಫೋಟೋಸ್ಗಳು ಮತ್ತು ಟ್ರೀಟ್ಮೆಂಟ್ ಇದೆಲ್ಲ. ಸೊ ಆಗಿರ್ಬೇಕಾದ್ರೆ ನನಗೆ ಯಾವ ರೀತಿ ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ಹೇಳೋಕ್ಕೆ ಒಂದು ಮೆಥಡ್ ಇದೆ. ಆ್ಯಸ್ ಎ ಡಾಕ್ಟ್ರಾಗಿ ನಾನು ಅವ್ರ ಫ್ಯಾಮಿಲಿಯವ್ರಿಗೂ ಮಗಳು ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಒಂಚೂರು ಅದು ಹೇಳ್ಬೋದು, ಒಂಚೂರು ನಾಲೆಡ್ಜು ಒಂದು ಸ್ವಲ್ಪ ರಿಯಲೈಸ್ ಆಗಲಿ ಅಂತೇಳಿ ಸರ್ಜರಿ ಪೋಸ್ಟ್ಪೋನ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಕೆಲವೊಂದು ಪರೀಕ್ಷೆಗಳು ರಿಪೋರ್ಟ್ ಬರಬೇಕು ಅಂತೇಳಿ ನಾನು ಇನ್ನೂ ರಿವ್ಯೂ ಮಾಡಲಿಲ್ಲ ಸರ್.